ಹಾಯ್, ನನ್ನ ಹೆಸರು ಆಶಾ ನವೀನ್. ನಾನು ಮೂಲತಃ ಬೆಂಗಳೂರಿನವಳು. ಬೆಂಗಳೂರಲ್ಲೇ ಹುಟ್ಟಿ, ಬೆಂಗಳೂರಲ್ಲೇ ಬೆಳೆದು, ಬೆಂಗಳೂರಲ್ಲೇ ಜೀವನ ನಡೆಸ್ತಾ ಇದ್ದೀನಿ. ಅಂಡ್ ಸಾಯೋದು ಕೂಡ ಬೆಂಗಳೂರಲ್ಲೇ ಆಗಿರುತ್ತೆ. ಯಾಕಂದ್ರೆ ನಮ್ಗೆ ಯಾವುದು ಬೇರೆ ಊರಿಲ್ಲ. ನನ್ನ ತಂದೆ ತಾಯಿದು ಸ್ವಂತ ಊರು ಕೂಡ ಬೆಂಗಳೂರೇ. ನನ್ನ ಹಸ್ಬೆಂಡು ಕೂಡ ಬೆಂಗಳೂರೇ. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದ್ರೆ, ಫೇಸ್ಬುಕ್ ಅಲ್ಲಿ ನನಗೆ 100K ಫಾಲೋವರ್ಸ್ ಆಗಿದ್ದಾರೆ. ಸೊ ಆ ವಿಚಾರ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ನಲ್ಲಿ 70K ಪ್ಲಸ್ ಫಾಲೋವರ್ಸ್ ಆಗಿದ್ದಾರೆ. ಸೊ ಇದಕ್ಕೆಲ್ಲ ಕಾರಣ ನೀವೇ ಆಗಿರ್ತೀರಾ. ನಾನು ಮಾಡೋ ವಿಡಿಯೋನ ನೀವು ನೋಡ್ತಾ ಇರೋದ್ರಿಂದಾನೇ ಫಾಲೋವರ್ಸ್ ಆಗ್ಲಿ, ವ್ಯೂಸ್ ಆಗ್ಲಿ ಆಗಕ್ ಸಾಧ್ಯ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಏನೂ ಇಲ್ಲ. ತುಂಬಾನೇ ಸಿಂಪಲ್. ಎಜುಕೇಶನ್ ಎಲ್ಲ ಸೆಕೆಂಡ್ ಇಯರ್ PU ಮಾಡಿದ್ದೀನಿ. ನಾನು ಈ ತರ ನನ್ನ ಪರಿಚಯನ ವಿಡಿಯೋ ಮುಖಾಂತರ ಹಿಂಗೆಲ್ಲ ಹೇಳ್ಕೊತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. SSLC ಶ್ರೀ ಸಿದ್ಧಾರ್ಥ ರೆಸಿಡೆನ್ಷಿಯಲ್ ಹೈಸ್ಕೂಲ್ ಅಂತ ಬಾಪೂಜಿ ನಗರಲ್ಲಿದೆ, ಅಲ್ಲಿ ಕಂಪ್ಲೀಟ್ ಮಾಡಿದೆ. PUC ಬಸವನಗುಡಿನಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಕಾಲೇಜ್ ನಿಯರ್ ಪೊಲೀಸ್ ಸ್ಟೇಷನ್ ಹತ್ರ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ. ನಮ್ ಫ್ಯಾಮಿಲಿನಲ್ಲಿ ನಾವು 4 ಜನ, ನಾನು, ಅಕ್ಕ, ಅಪ್ಪ, ಅಮ್ಮ. ನನ್ನ ತಂದೆ ತಾಯಿ ಇಬ್ರು ಕೂಡ ನಮ್ಗೆ ಕೇಳಿದ್ದನ್ನೆಲ್ಲ ತಕ್ಷಣ ಕೊಡಿಸ್ತಾನೆ ಇರ್ಲಿಲ್ಲ. ಕಷ್ಟ ಸುಖನ ತುಂಬಾ ತೋರಿಸಿ ಬೆಳೆಸಿದ್ದಾರೆ. ಅದಕ್ಕೆ ಇವತ್ತು ನಮ್ಗೆ ಜೀವನ ಕಷ್ಟ ಅಂತಾನೆ ಅನಿಸ್ತಾ ಇಲ್ಲ. ಗಂಡನ್ ಮನೆ ಕಷ್ಟ ಅಂತ ಅನ್ನಿಸ್ತಾನೆ ಇಲ್ಲ. ಈಗ ಮದ್ವೆ ಆಗಿ 7 ವರ್ಷ ಆಗಿದೆ. ನಾನು, ನಮ್ಮ ಮನೆಯವರು, ನನ್ನ ಪಾಪು 3 ಜನ ಇದ್ದೀವಿ. ನಮ್ಮ ಮನೆಯವರು ಕೆಮಿಕಲ್ ಇಂಜಿನಿಯರ್. ಆಕ್ಚುಲಿ ಅವ್ರಿಗೆ ನಾನು ಹೊರಗಡೆ ಎಲ್ಲ ಹೋಗಿ ಜಾಬ್ ಮಾಡೋದು ಇಷ್ಟ ಇಲ್ಲ. ಅದೇ ತರ ನನಗೂ ಕೂಡ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದು ಇಷ್ಟ ಇಲ್ಲ. ಸೊ ಹೌಸ್ ವೈಫ್ ಆಗಿದ್ದೆ. ಎಲ್ಲಾರು ವಿಡಿಯೋ ಮಾಡೋದ್ ನೋಡಿ ನಾನ್ ಯಾಕೆ ಮಾಡ್ಬಾರ್ದು, ಮಾತಾಡಕ್ಕೆಲ್ಲ ಬರುತ್ತಲ್ವಾ, ಟ್ರೈ ಮಾಡೋಣ ಅಂತ ಹೇಳಿ ನನಗಿದ್ರ ಬಗ್ಗೆ ಏನು ನಾಲೆಜೇ ಇಲ್ಲ. 0 ನಾಲೆಜ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇಯರ್ ಜಾನ್ವರಿನಲ್ಲಿ ನಾನು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ 1.5 ವರ್ಷದ ಪ್ರಯತ್ನ, ನಾನ್ ಪಟ್ಟಿರೋ ಕಷ್ಟಕ್ಕೆ ಇಷ್ಟು ಫಾಲೋವರ್ಸ್ ಆಗಿದ್ದಾರೆ. ಈ 1.5 ವರ್ಷದ ಜರ್ನಿ ನನಗೆ ಖಂಡಿತ ಈಸಿ ಆಗಿರ್ಲಿಲ್ಲ. ಯಾಕಂದ್ರೆ ನಾನ್ ಮಾಡೋ ವಿಡಿಯೋದಲ್ಲಿ ಯಾವುದೇ ಜಾತಿ ಧರ್ಮನ ಎಳೆದು ನಾನು ಕೋಮುಗಲಭೆ ಸೃಷ್ಟಿ ಮಾಡ್ಲಿಲ್ಲ. ಸುಮ್ನೆ ಸಿಕ್ಕಿದ್ ಪ್ರಮೋಷನ್ ವಿಡಿಯೋ ಮಾಡಿ ಜನರಿಗೆ ಅನ್ಯಾಯ ಮಾಡ್ಲಿಲ್ಲ. ಸೊ ಯಾವ್ದು ನಾನು ಕೆಟ್ಟದ್ ಮಾಡ್ಬಾರ್ದು, ಆದ್ರೆ ಒಳ್ಳೇದ್ ಮಾಡ್ಬೇಕು, ಇಲ್ಲಾಂದ್ರೆ ಬೇಡ ಅಂತ ಯೋಚನೆ ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು, ಆಮೇಲೆ ಇನ್ನೊಂದು ಎಕ್ಸ್ಪೋಸ್ ಮಾಡ್ಲಿಲ್ಲ. ಹೇಗೇಗೋ ಬಟ್ಟೆ ಹಾಕೊಂಡು ಕುಣಿತಾರಲ್ಲ, ಆ ತರನು ನಾನು ಈ ಫಾಲೋವರ್ಸ್ ಪಡ್ಕೊಂಡಿಲ್ಲ. ತುಂಬಾನೇ ಕಷ್ಟಪಟ್ಟಿದೀನಿ. ಅದು ಹೇಳ್ಬೇಕು ನಿಮ್ಮ ಹತ್ರ ಎಲ್ಲಾನು. ಮುಂದಿನ ವಿಡಿಯೋದಲ್ಲಿ ಖಂಡಿತ ಏನೆಲ್ಲ ಕಷ್ಟ ಆಯ್ತು, ಹೇಗ್ ಕಷ್ಟಪಟ್ಟಿದೀನಿ ಅಂತ ಹೇಳ್ಕೊತೀನಿ. ಬಟ್ ಒಂದಂತೂ ಸತ್ಯ, ಕಷ್ಟಪಟ್ಟು ನಾವು ಉಸಿರಿಟ್ಕೊಂಡು ಬದುಕಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ಸಕ್ಸಸ್ ನಂದು ಬರೀ 1.5 ವರ್ಷ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನನ್ನ ಡ್ರೀಮ್ ಹುಟ್ಟದಾಗಿಂದ ನಾನು ಏನಾದ್ರೂ ಮಾಡ್ಬೇಕು ಅಂತ ಆಸೆ ಹೊತ್ಕೊಂಡ್ ಬಂದೋಳು ಈ ದಿನ 33 ವರ್ಷಕ್ಕೆ ಒಂದ್ ಹೆಜ್ಜೆ ಇಟ್ಟಿದ್ದೀನಿ. ಇಷ್ಟು ವರ್ಷ ಕಷ್ಟಪಟ್ಟಿರೋದು, ಏನಾದ್ರೂ ಮಾಡ್ಬೇಕು, ಯಾವುದು ನನ್ ಕೈ ಹಿಡಿಲಿಲ್ಲ. ಕೊನೆಗೆ ನನ್ ಕೈ ಹಿಡ್ದಿದ್ದು ನನ್ನ ಸೋಷಿಯಲ್ ಮೀಡಿಯಾ ಲೈಫು. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಸಪೋರ್ಟ್ ಮಾಡಿರೋ ನಿಮ್ಗೆಲ್ಲರಿಗೂ ಮತ್ತೇನೆ ಹೇಳ್ತಾ ಇದ್ದೀನಿ, ತುಂಬಾನೇ ಥ್ಯಾಂಕ್ಸ್.